ಕಳೆದೋಗಿಬಾರ್ದ. ಅದೇನದು ಸೂಜಿದಾರ ಅಂತೀಯಲ್ಲ, ಅವ್ನು ಹಾಕೋಬೇಕಿಲ್ಲ ಅದ್ರಾಗ ಎಂತ ಚಂದ ಕಾಂತಿ. ಏನು ಗಂಡಸೂರ್ ಗತಿ ಹಾಕೊಂಡು ಹೇಳ ಚಂದಲ್ಲ ಚಾಳೆಲ್ಲ. ಶ್ರೀಕಾಂತನ ಇಂಥವ ಹಾಕೋನಿ ಇನ್ನ ಅಂತೇಳಿ ತಂದು ಕೊಟ್ಟಾನ. ಆಗ ಹೋಗ ಬರೇ ಅಡುಗೋಗು ಗತೆ ಇರ್ಬೇಕನ ಆಗ ಹೋಗ. ಈಗ ಬೇಕಿ ಪ್ಯಾಟಿ ಗತೆ ಇದ್ದು ಮಾಡ್ಕೊಂಡು ಕುಂತಾವ ನೋಡು. ಪ್ಯಾಟಿರ್ ಗತಿ ಹಾಕಕ್ಕೆ ಹೋಗಿ ಏನೋ ಅಂದಿಲ್ಲಮ್ಮ. ಏನಿಲ್ಲ, ಆ ಕಡ್ಲ್ಯಾಗ ಅವು ಇವದ ನೋಡಿ ಅವು ಕಲ್ಲು ಹಾರಸು, ನಾನು ಕಣ್ ಕಾಣಂಗಿಲ್ಲ. ಹೋಗಂತ ಸೂಟ್ಯಾಗರ ಒಂದಿಟ್ಟು ಮಧ್ಯಾಹ್ನ ತಣ್ಣಗ ಮಕ್ಕೋಣ ಅಂದ್ರೆ ಮಕ್ಕೋಣಕ್ಕೂ ಬಿಡವಳಿಕೆ ಅಮ್ಮ. ಅಲ್ಲನ ಸೂಟ್ಯಾಗ ಎಲ್ಲರೂ ಹೋಗ್ಬೇಕಂದ್ರ ಯಾರ ಮನೇನೂ ಇಲ್ಲ. ಇವು ಅತ್ತಿಗಳ, ಅಯ್ಯೋ ದೇವ್ರ, ಇವು ನಮ್ಮ ಅತ್ತಿಗಳ ಕರ್ಕೊಂಡು ಹೋಕ್ಕವ. ಇನ್ನು ಅವರ ಬಂದ ಇಲ್ಲಿ ಇರುವಂಗದಾರ, ನಮ್ಮನ್ನ ಕರ್ಕೊಂಡು ಹೋಗ್ತಾರ ಸೂಟ್ಯಾಗ. ಇವು ನೋಡಿದ್ರೆ ಅತ್ತಿಗಳು ಹಿಂತಾವು. ಇನ್ನು ನಮ್ಮವನ್ ತವ್ರ ಮನಿ, ಅಯ್ಯೋ ದೇವ, ನಮ್ಮ ಮಾವನ್ ಹೆಂಡತಿ ಅಡಿಗೆ ಮಾಡಿ ಹಾಕಂಗೇ ಇಲ್ಲ. ನಾವು ಹೋದ್ರೆ ಬರೀ ಕೆಲಸ ಮಾಡಿಸ್ಕೊಂತ. ಇನ್ನು ಸೂಟಿಗೆ ಅಂತ ಎಲ್ಲಿ ಹೋಗೋದು, ಎಲ್ಲಿ ಇಲ್ಲ ಇಲ್ಲ. ಅಲ್ಲನ ನಮ್ಮ ಮನ್ಯಾಗಾರ ಎಲ್ಲಾರ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರ, ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಇವರು. ಅಲ್ಲನ ನಂಗೊಂಕ್ರು ಬ್ಯಾಸ್ರಾಗಿದ್ದವ. ಇವ ಏನದು ನೆಳುದ 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 ಏನೇನೋ ಇವ ನಿಂದು. ಕೈ ಕುಯ್ ಕೈ ಕುಯ್ ಕೈ ಕುಯ್. ಆ ಹೆಣ್ಣ ಕೈಯಸ್ದಂಗ ಬರೀ ಕೈ 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 ಕೈಯಸ್ತಿ ನೋಡಿ ನೀನು. ನಿಮ್ಮ ಒಂದಿಟ್ಟು ಹೊರಗ ಏನು ಹಾಕಂಗಿಲ್ಲ ನೋಡವ, ಬಂದ ಬಿಡ್ತಾವ. ನಿನ್ನ ನೋಡಿವನ ಎಲ್ಲಿದ್ದಾರ ತಂದು ಮನಿ ಮುಂದ ಬೇನ್ ಬೀಜ ಒಗದು ಬಿಡ್ತಾವು. ಈ ಬ್ಯಾಸಿಗೆ ಕಾಲಕ್ಕ ನಜ್ಜೊಂದು ಗಮ್ ಅಂತ ತಂದು ಬಿಡ್ತಾವ. ಮನಿ ಮುಂದ ಏನಾರ ತಂದಿಟ್ರ ಅಜ್ಜಗಾವಲ ಕುಂದಿರ್ಬೇಕು. ಈ ಬೇನ್ ಬೀಜಕ್ಕ ನಾನ ಒಂದು ಮುಕ್ರಿ ಬಿಡ್ತಾವ. ಅಲ್ಲ ನಾ ಹೊರಗೆ ಏನು ಇಡುವಂಗಿಲ್ಲ. ಈ ಮನಿ ಮುಂದೆ ಇದೊಂದು ಬೇನ್ ಗಿಡ ಆಗ್ಬಿಟ್ಟತೆ. ಹಣ್ಣು ತಗೊಂಬರುದು ಅದ್ರಾಗಿಂದು ಒಗದು ಬಿಡುದು ಹಿಂಗತಿ ಮಾಡಿಬಿಡ್ತಾವ. ಯವ್ವ ಈವ ಓನೇನ್ ಹುಡುಗರು ಬರುತ್ತನೆ ಬರ್ತಾನ, ಆ ಬರುತ್ ತಿಂದು ಎಲ್ಲಿ ಬೇಕಾದಲ್ಲಿ ಅವು ಕಡ್ಡಿ ಒಗದು ಬಿಡ್ತಾವು. ನಾನ ಒಂದು ಜಮ್ ಅಂತಾವ್ ನೋಡು. ಓಣ್ಯಾಗ ಹೊರಗ ಬಂದು ಕಟ್ಟಿ ಮ್ಯಾಗ ಮಧ್ಯಾಹ್ನ ಕುಂತಿನ ಅನ್ನುವಂಗಿಲ್ಲ ನೋಡು. ಈ ಹಳ್ಳಿ ಒಳಗ್ರಿ ಬ್ಯಾಸ್ಗ್ಯಾಗ ಈಗೇನು ನಮ್ಮಮ್ಮ ಅಲ್ಲಲ್ರಿ, ಇವೆಲ್ಲ ಹಾಕವ್ರಿ. ನೀವು ಯಾರ ಹಳ್ಳಿಯಾಗಿದ್ರ ಈ ಅನುಭವಗಳು ನಿಮಗೂ ಗೊತ್ತಿರ್ತಾವ. ಓ ಏನಮ್ಮವ ಅದು ಏನಬಿ, ಏನು ಹಳ್ಳ ಆರ್ಸಕತ್ತೀವೋ ಏನು ಕಡ್ಲಿನ ಆರ್ಯಾರ್ಸಿ ಹೋಗ್ಯಾಕತ್ತಿ. ಆಗ ಹೋಗತ್ತಾಗ ಅಲ್ಲ ಏನೋ ಒಂದು ಆರ್ಸಕತ್ತೀನಿ ಹೋಗ. ಹೊರಗೆ ಕುಂತ್ರು ಅದೇನೋ ಹೂಗ ಬಂದಂಗೆ ಆಕತಿ. ಗಿಡದಾಗ ಒಂದರ ಎಲಿ ಮಿಸ್ಯಾಡ್ಯವಣ. ಯವ್ವ ಯವ್ವ ಈಗ ಹಿಂಗ ಇನ್ನು 2 ತಿಂಗಳು ಹೆಂಗೆ ಕಳಿದೇವು ಇದನ್ನ ಬ್ಯಾಸ್ಗಿನ ಹೋಗತ್ತಾಗ. ರಘು ಬಾ, ಇದನ್ನು ನಮ್ಮ ಮನೆ ಮಗ. ಮನೆ ಮಾತ್ರ ಸಖತ್ತಾಗಿದೆ. ಹೊರಗಡೆನೇ ಇಷ್ಟೊಂದು ಚೆನ್ನಾಗಿದೆ ಮಗ, ಒಳಗಡೆ ದೊಡ್ಡದಾಗಿರ್ಬೇಕಲ್ವಾ. ಈಗ ನಮ್ಮ ತಲೆ ಹಿಡಿದು ಇದು 6ನೇ ತಲೆಮಾರು ನೋಡು ಈ ಮನೆ ವಾಸ ಮಾಡೋದು. ಭಾರಿ ಇದೆಯಪ್ಪ ಮನೆ. ನಮ್ಮ ಕಡೆ ಎಲ್ಲ ಈ ಥರ ಇಲ್ಲ ಮಗ. ನಮ್ಮದು ಎಲ್ಲ ಸಿಟಿ ಒಳಗೆ ಹುಟ್ಟಿ ಸಿಟಿ ಒಳಗೆ ಬೆಳೆದ್ವಿ. ಮೊದಲೆಲ್ಲ ಇತ್ತಂತೆ, ಬಟ್ ನಾವು ಮಾತ್ರ ಸಿಟಿ ಒಳಗೆ ಇದ್ದೀವಿ. ನಂಗೆ ಹಳ್ಳಿದೇನು ಗೊತ್ತೇ ಇಲ್ಲ. ಮೊದಲೆಲ್ಲ ಇತ್ತಂತೆ, ಅದನ್ನೆಲ್ಲ ಮಾರಾಟ ಮಾಡಿಬಿಟ್ರು. ಮಾಡಿ ಸಿಟೀಲಿ ಮನೆ ಕಟ್ಟಿಸ್ಬಿಟ್ಟಿದ್ದಾರೆ ನಮ್ಮ ತಾತ. ಹೀಗಾಗಿ ನಮಗೆ ಹಳ್ಳಿ ವಾತಾವರಣನೇ ಗೊತ್ತಿಲ್ಲ ಮಗ. ಆದರೆ ನಿಮ್ಮ ಹಳ್ಳಿ ನೋಡೋಕೆ ತುಂಬ ಚೆನ್ನಾಗಿದೆ. ಹಳ್ಳಿನೂ ಚಂದ ಐತಿ, ಹಂಗೆ ಹಳ್ಳಿ ಮಂದಿ ಮನಸ್ಸು ಬಹಳ ಚಲೋ ಇರ್ತೈತಿ. ಹೆಂಗೆ ಗೊತ್ತಾ, ನಮ್ಮ ಕಡೆ ಏನಿಲ್ಲ ಅಂದರೂ ಬದುಕ್ಬೋದು. ಆದ್ರೆ ಸಿಟಿ ಒಳಗೆ ಹಂಗಲ್ಲಪ್ಪ, ದುಡ್ಡಿಗೆ ಬೆಲೆ ಐತಿ. ಆದ್ರೆ ಹಳ್ಳಿ ಒಳಗೆ ಹಂಗಲ್ಲ, ಮನುಷ್ಯತ್ವಕ್ಕೆ ಬೆಲೆ ಐತಿ. ಅದಕ್ಕೆ ಡಿಸೈಡ್ ಆಗಿಬಿಟ್ಟಿದ್ದೆ, ಏನಾದರೂ ಆಗಲಿ ಹಳ್ಳಿ ಹುಡುಗಿನೇ ಮದುವೆ ಆಗಬೇಕಂತ. ಬಾ ಮಗ, ಇಲ್ಲೇ ನಿಂದ್ರಿಸಿ ಮಾತು ಹೇಳ್ತಾ ಇದ್ದೀನಿ. ಬಾ ಒಳಗಡೆ ಬಾ. ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಎಲ್ಲ ಒಂದು ಸ್ವಲ್ಪ ನೊಣ ಅದು ಜಾಸ್ತಿ ನಮ್ಮ ಕಡೆ. ಯಾಕಂದರೆ ಇದು ಇಲ್ಲಿ ಮಗ್ಲ ಒಂದು ಬೇವಿನ ಗಿಡ ಐತೆ. ಅದು ಬೇವಿನ ಹಣ್ಣು ಎಲ್ಲ ಆಗಿ ಉದುರು ಬೀಳ್ತವೆ, ಹಕ್ಕಿಗಳೆಲ್ಲ ಇದನ್ನು ಮಾಡ್ತವೆ. ಹೀಗಾಗಿ ನೊಣ ಎಲ್ಲ ಜಾಸ್ತಿ ಆಗ್ಬಿಟ್ಟವು. ಪರವಾಗಿಲ್ಲ ಬಾ ಅಮ್ಮ. ಬಾರಪ್ಪ ಶ್ರೀಕಾಂತ, ಒಂದು ಮುಂಜಾನೆ ಹೋಗಿದ್ದಿಲ್ಲೇಪ, ಈ ಬಂದಿ ಬಾ. ಅಮ್ಮ, ಇವ ನನ್ನ ಫ್ರೆಂಡ್ ರಘು ಅಂಥೇಳಿ ಸಿಟಿ ಒಳಗೆ ಇರ್ತಾನೆ. ನಾನು ಇವ ಓದ್ಬೇಕಾದ್ರೆ ನಾನು ಫ್ರೆಂಡ್, ಭಾಳ ಕ್ಲೋಸ್ ಫ್ರೆಂಡ್ ಅಮ್ಮ. ನಮಸ್ಕಾರಪ್ಪ, ಬರ್ರಿ ಒಳ ಬರ್ರಿಪ್ಪ. ಪರಕ ನೀರು ತೊಗೊಂಬರ್ಬೇಕು. ಈಕಿ ನಮ್ಮ ಸಣ್ಣ ತಂಗಿ ನೋಡಪ್ಪ, ಅದೇ ಹೇಳ್ತಿದ್ನಿಲ್ಲ, ನಮ್ಮ ಚಿನ್ಕೋಳಿ. ಈಕಿನ ನೋಡು, ಚೈತ್ರ ಅಂಥೇಳಿ. ನಮಸ್ತೆ ರೀ. ನಮಸ್ತೆ ಅಮ್ಮ. ನೀರು ತಗೊಳ್ರಿ. ಇವರು ನನಗೆ ಗೊತ್ತು ಮಗ, ನಿನ್ನ ಮುದ್ದು ತಂಗಿ ಪಾರ್ವತಿ ಅಂತ ಹೇಳ್ತಿದ್ದೆಲ್ಲ ಇವರೇ ಅಲ್ಲ? ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ ನೋಡು. ಪಾರು ನನ್ನ ಫ್ರೆಂಡ್.
ನಮಸ್ತೆ ರೀ. ಕಾಲ್ ಮೇಲೆ ನೀರು ಹಾಕೋರಿಪ್ಪ. ನಡ್ರಿ ಒಳಗೆ. ಪರವಾ ಒಂದಿಟ್ಟು ಪಾನ್ಕ ಮಾಡಿ ನಡ್ರಿ. ಯಪ್ಪ ಇದು ನಮ್ದು ಹಳ್ಳಿ ಮನಿಯ. ಇವು ನೋಡಪ್ಪ ಈಗ ಹಿಂಗತಿ ಐತಿ ನೋಡಿ ನಮ್ದು. ನಿಮ್ಮ ಮನೆ ಹೊರಗಡೆಯಿಂದನೇ ತುಂಬ ಚೆನ್ನಾಗಿದೆ ಅಜ್ಜಿ. ನಡಿಪ್ಪ ಒಳಗೆ ಕರ್ಕೊಂಡು ನಡಿ. ಮಗ ಒಂದು ನಿಮಿಷ, ಒಂದು ಫೋನ್ ಬರ್ತಾ ಇದೆ. ಯಾವ್ರಪ್ಪ ಇವ? ಅಲ್ಲೇ ಬೆಂಗಳೂರೊಳಗೆ ಇರ್ತಾರ. ಮೊದ್ಲೇಕ ಇವ್ರ ತಾತ ಎಲ್ಲ ಹಳ್ಳಿ ಒಳಗಿದ್ರಂತ. ಈಗ ಇವರು ಹೋಗಿ ಅಲ್ಲೇ ಸಿಟ್ಯಾಗ ಸೆಟ್ಲಾಗ್ಯಾರ. ಇವ್ರ ತಾತ ಅಂದ್ರೆ ಮುತ್ತಾತಾರ. ಇವ್ರ ತಾತಾರು ಬೆಂಗಳೂರಿಗೆ ಬಂದಾರ. ಅಲ್ಲೇ ಮನೆ ಕಟ್ಟಿಸ್ಕೊಂಡು ಸೆಟ್ಲಾಗ್ಯಾರ ನೋಡಿ. ನಾನು ಅವ ಭಾಳ ಕ್ಲೋಸ್. ಅಂದಂಗೆ ರೇಣು ಮನ್ಯಾಗ ಅದಾಳಲ್ಲ, ಅಪ್ಪ ಅವ್ವ ಮನ್ಯಾಗ ಅದಾರಲ್ಲ, ದೊಡ್ಡಪ್ಪ ದೊಡ್ಡವ. ನಿಮ್ಮಪ್ಪ ಡ್ಯೂಟಿ ಹೋಗ್ಯಾನ, ನಿಮ್ಮ ದೊಡ್ಡಪ್ಪ ಹೊಲಕ್ಕೆ ಹೋಗ್ಯಾನ, ನಿಮ್ಮ ಅಜ್ಜ ಮಕ್ಕೊಂಡತಿ, ನಿಮ್ಮ ಅವ್ವ ನಿಮ್ಮ ದೊಡ್ಡವ್ವ ಏನೋ ಕೆಲಸ ಮಾಡಕತ್ತಾರ ಅವರು ಒಳಗೆ. ಅಮ್ಮ ಹುಡುಗ ಹೆಂಗದಾನ? ಅವಂಗೆ ತಿಂಗಳಿಗೆ 1,00,000 ರೂಪಾಯಿ ಸ್ಯಾಲ್ರಿ ಐತಿ. ತುಂಬ ಒಳ್ಳೆ ಹುಡುಗ. ನೋಡಕ್ಕೆ ಹೆಂಗದನಮ್ಮ? ಕೃಷ್ಣಗೇನು ಬಿಡು, ದಷ್ಟು ಮುಷ್ಟು ಚಂದ ಅದಾನ. ಅದಕ್ಕೆ ರೇಣುಗ ಈ ಹುಡುಗನ್ನ ಹಿಂಗೆ ಫೋಟೋದ ತೋರಿಸಿದ್ನ, ನಮ್ಮ ತಂಗಿ ಹಿಂಗೆ ಅಂತಂದೆ. ಇವರು ನಮ್ಮ ಮಂದಿನ, ಭಾಳ ಒಳ್ಳೆ ಮಂದಿ. ಎಲ್ಲ ಹಿಂದೆ ಚಲೋನೂ ಅದಾರ. ಅದಕ್ಕೆ ರೇಣುನ್ನ ಇವಂಗೆ ಕೊಡೋಣ ಅಂತ. ಅಲ್ಲಮ್ಮ, ಅವ್ನು ಕೊಡೋ ಬದ್ಲಿ ಇವಂಗ ಕೊಡೋದ್ರೆ ಚೆನ್ನಾಗಿರಂಗಿಲ್ಲ. ಶ್ರೀಕಾಂತ ಏನು ಹೇಳಕತ್ತಿ ನೀನು? ಅಲ್ಲ ಯಪ್ಪ, ನಿಮ್ಮ ತಂಗಿದು ನಿಶ್ಚಿತಾರ್ಥ ಆಗೈತಿ, ಇನ್ನೊಂದು ವಾರದ ಲಗ್ನ ಐತಿ, ನೀ ಏನೇ ವಿಷಯ ಯಪ್ಪ? ಅಮ್ಮ ನೀ ಸುಮ್ಮನೆ ಇರು, ನಿನಗೆಲ್ಲ ಗೊತ್ತಾಗಂಗಿಲ್ಲ. ಇವ್ರು ಅಣ್ಣ ಒಬ್ಬರು ಇದ್ದಾರೆ, ಅವ್ರದ್ದು ಮದುವೆ ಆಗಿಲ್ಲ. ಅವ್ರನ್ನೂ ಕರ್ಕೊಂಡು ಬರಾಕತ್ತಿದ್ದೆ. ಅಂದ್ರೆ ನಮ್ಮ ಪಾರುನು ನೋಡ್ತೀನಿ ಅಂದಿದ್ರು ಅವರು. ಅವ್ರದ್ದು ಅರ್ಜೆಂಟು ಒಂದು ಕೆಲಸ ಬಂತು, ಹಿಂಗಾಗಿ ಹೋದ್ರು ಅವರು. ಅದಕ್ಕೆ ನಮ್ಮ ಪಾರುನ್ನ ಮತ್ತು ನಮ್ಮ ರೇಣುನ ಒಂದ ಮನೆಗೆ ಕೊಟ್ರಾತಂತ. ನಮ್ಮ ಪಾರುಂದು ಫೋಟೋ ನೋಡ್ಯಾರ ಅವರು. ಪಾರುನ ಇಷ್ಟ ಆಗ್ಯಾಳಂತ. ಅದಕ್ಕೆ ನೀನು ಒಬ್ಬನ ಹೋಗಿ ನೋಡ್ಕೊಂಬಾ ಅಂತ ಹೇಳಿದ್ರು. ಮತ್ತು ಇವರೆಲ್ಲ ನಿಮಗೆಲ್ಲ ಒಪ್ಪಿಗೆ ಐತಂದ್ರೆ ಮತ್ತು ಮುಂದಿನ ಮಾತುಕತೆ ಆಗುತ್ತೆ. ಅವರು ಇವತ್ತು ಸಂಜೆ ಮುಂದೆ ಬರ್ಬೋದು ಅಂದ್ರೆ, ಇತ್ತಾಗ ಬರ್ತೀನಿ ನೋಡಕ್ಕೆ ಅಂತೇಳಿ ಇವ್ರನ್ನ. ಭಾಳ ಚಲೋ ಫ್ಯಾಮ್ಲಿ ಐತಮ್ಮ. ಸುಮ್ಮ ಕೊಟ್ಬಿಡೋಣ. ಹೋಗಿ ಅಂಥ ಫ್ಯಾಮ್ಲಿ ಕೊಟ್ಟಿರಿ. ಅವನ ಏನೇನೂ ಇಲ್ಲ ಅಂಥವ್ಗೆ ಹೋಗಿ ಕೊಟ್ಟು ನಮ್ಮ ತಂಗಿ ಬಾಳೆ ಹಾಳು ಮಾಡೋದಕ್ಕಿಂತ ಇಲ್ಲೇ ಕೊಡೋದು ಬೆಸ್ಟು. ನಮ್ಮ ಪಾರವ್ವ ರೇಣವ್ವ ಒಂದೇ ಕಡೆ ಹಾಕ್ಕಾರ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಡು ಬಂದೀನಿ. ಅಯ್ಯೋ ದುರ್ಗಮ್ಮನುಂಗ್ಲಿ, ಅಲ್ಲ ಹಿರೇ ಬಡ್ಡಿ ಇಟ್ಟ ಒಲ್ಯಾಗ, ಅದು ಒಲಿ ಹಂಗ ದಿಂಗ್ ಉರಿ ಹಾಕತ್ತತಿ. ಕಬರಿ ಇರಾಕಿಲ್ಲ ನೀ ಕಬರಿ ಗಡಿಗೆ. ಇಲ್ಲ ಈಗ ಅಂಕ್ರು ಭಾಳ ಹೆಚ್ಕೊಂಡ್ಬಿಟ್ಟ. ಈಕಿನ ಮತ್ತೆ ಹೆಂಗಾರ ಮಾಡಿ ಹತ್ತಿಗಿಡ್ಬೇಕು, ಇಲ್ಲ ಅಂದ್ರ ನನ್ನ ತಲೆ ಮ್ಯಾಗ ತಟ್ಟ ಹಾಕಾಳಿಕಿ. ಯೋ ಶಿವನ, ನಾವಲ್ಲಿ ಯವ್ವ ಇಟ್ಟುಕೊಂಡು ಚಪಾತಿ ಹಿಟ್ಟು ನಾದಿಡುದ ಯಾರ್ದಾರು ಮುನಿ ಮುರಿಯಕ್ಕೆ ಯವ್ವಾ. ಒಲ್ಲಿ ಯವ್ವ ನಾನು ಇಟ್ಟುಕೊಂಡು ಚಪಾತಿ ಹಿಟ್ಟು ಅದಕ್ಕೆ ನಾದಿದ್ದಾಳೆ ಇವಳು. ಯವ್ವ ಮಡಿಕೆ ಕಾಳು ನೆನಿಟ್ಟಾಳ, ಒಂದು ಸೇರು. ಅಯ್ಯೋ ಒಲಿ ಯವ್ವ, ಯಾರ್ದಾರ ಮಣಿ ಮುರಿದಿಡಾಕಿ ಇಟ್ಟುಕೊಂಡು ಎದಕ್ಕೆ ಇಟ್ಟಿದ್ದಾಳೆ ಇವಳು? ಕಬರಿ ಇರಾಕಿಲ್ಲನ? ಇದು ಏನಿಟ್ಟಾಳಿನ ಡಬ್ಬ್ಯಾಗ? ಅಯ್ಯೋ ಶಿವನು, ರವಾ ದುಂಡಿ ಮಾಡಿಟ್ಟಾಳ. ಎಲ್ಲಿದ್ದಾವ ರೊಕ್ಕ ಬಂದಿದ್ದಾವು? ರವಾ ದುಂಡಿ ಎದಕ್ಕೆ ಬೇಕು? ಮಾಡ್ತೀನಿ ತಡಿ. ತತ್ತಿ ಪುಟ್ಟ್ಯಾಗ 12 ತತ್ತಿದ್ದು. ಕಡಿಮೆ ಆದಂಗದವಲ್ಲ 4 ತತ್ತಿ. ಇವಳ ನಾ ಇಲ್ಲಾರ್ದಾಗ ಈಕಿ ಹಂಗ ಮಾಡ್ಕೊಂಡು ತಿನ್ನಾಕತ್ತಾಳ. ನಾನು ಆಕಿ ಬರ್ಗುಂಡಿ ಭೀಮವ್ವ ಒಂದಿಷ್ಟು ತತ್ತಿ ಕೊಡ ಯಾಕ ಅಂದಿದ್ಲು. ನಾನು ಒಂದು 12 ತತ್ತಿ ಕೂಡಿಸಿ ಕೊಟ್ರಾತಂತೇಳಿ ಇವತ್ತು ಕೊಡ್ಬೇಕಂತೇಳಿ ನಾ ಅನ್ಕೊಂಡ್ ಕುಂತ್ರ 4 ತತ್ತಿ ಖಾಲಿ ಮಾಡ್ಯಾಳ ಇವಳು. ಎಲ್ಲಿ ಹೋಗಿದ್ದಾಳೆ ಇವಳು? ತಡಿ, ಇವಳು ತಗೊಂತೀನಿ ಕಟ್ಟಿಗೆನ. ಏ ಹಣಿಮಿ ಲೇ ಚಿಮನಿ ಬಾಲೆ ಇಲ್ಲಿ. ಲೇ ಯಾರ ಮನಿ ಮುರಿಬೇಕಂತ ಮಾಡಿ? 12 ತತ್ತಿದ್ದು ಇನ್ನ 4 ತತ್ತಿ ಕಾಣವಲ್ವಲ್ಲ. ಎಲ್ಲಿ ಹೋದು 4 ತತ್ತಿ? ಇದಕ್ಕೆ ಎಲ್ಲಿ ಬಾಯ್ ಬಿಡ್ಕೊಳಕತ್ತಿ? ಆಯ್ತಿ ಅದು ಏನಂತಂದ್ರ ನಿನ್ನ ಮಗ ಕುದಿಸಿ ತತ್ತಿ ಕೊಡ ಅಂತನ್ನ. ಹಂಗ ಇವ ಸಂತೋಷಪ್ಪ ನನಗೊಂದು 2 ತತ್ತಿ ಕೊಡ ಯಾಕ ಅಂತನ್ನ. ಅದಕ್ಕೆ 4 ತತ್ತಿ ಕುದಿಯಕ್ಕೆ ಹಾಕಿದ್ನ್ಯಾ. ಅವ್ರಿಗೆ ಕೊಟ್ಟಿನಿ. ಒಂದೊಂದು ಜವಾರಿ ತತ್ತಿಗೆ 8-9 ರೂಪಾಯಿ ತಗೊಂತಾರ. ಅಂತಾದ್ರಾಗ ನಾನು ಜವಾರಿ ತತ್ತಿನ 12 ತತ್ತಿ ಕುಡಿಸಿಟ್ಟಿದ್ನಲ್ಲೇ. ಅದ್ರಾಗ 4 ತತ್ತಿ ತಕ್ಕೊಂಬಿಟ್ಟಿಯಲ್ಲೇ. ತಿಂದು ಏನು ಒಟ್ಟು ಮನಿ ಗುಡಿಸಿ ಗುಂಡಾಂತರ ಮಾಡ್ಬೇಕಂತ ಮಾಡೀನಿ. ಹಂಗ ನಿಂದ ಕಟ್ಟಿ ಹಾಕಿ ಬಿಡ ಎತ್ತಿ. ಏನ್ ನಾ ತಿಂದ ನಾನು? ನಿನ್ನ ಮೊಮ್ಮಗ ನಿನ್ನ ಮಗ ತಿಂದಾರ. ಆದ್ರೂ ಭಾಳ ಹೆಚ್ಕೊಂಡಿ ಈಗ. ಅಲ್ಲೇ ಒಂದು ಸೇರು ನಟ್ಟು ಚಪಾತಿ ಹಿಟ್ಟು ಎದಕ್ಕೆ ನಾದಿ? ಯವ್ವ ಮಡಿಕೆ ಕಾಳು ಒಂದು ಸೇರು ಇಟ್ಟು ಅವನ ಯಾಕೆ ನೆನಿಟ್ಟಿಲಿ? ಇನ್ನು ರವಾ ದುಂಡಿ ಎದಕ್ಕೆ ಮಾಡಿ?
ಎತ್ತಿ ಮತ್ತ ಆಂಟಿ ಊರಿಗೆ ಹೊಂಟಾಳ ಅದಕ್ಕೆ ಒಂದಿಷ್ಟು ಚಪಾತಿ ಮಾಡಿ ಕಟ್ಬೇಕಂತೆ ಕಾಳು ಪಾಳು ನೆನಿತೀನಿ ಅದಕ್ಕೆ ಒಂದು ಈಟಿ ಚಪಾತಿ ಇಟ್ಟು ಜಾಸ್ತಿ ನಾದಿತೀನಿ ಎತ್ತಿ ಅವಕ್ಕೇನು ಬಿಗಿತಿ ಹೇಳ ಬುತ್ತಿನ ಅವಕ್ಕೇನು ಕಡಿಮೆ ಆಗೈತಿ ಈಗ ಅವ್ರಿಗೆ ಬುತ್ತಿ ಬಿಗಿ ಹಾಕೊಂತಾಳ ಇವಳು ನಮ್ಮ ಮನೆಯಿಂದ ಊಟ ಖರ್ಚು ಮಾಡಿ ಅವ್ರ ಮನೆಗೆ ಬುತ್ತಿ ಬಿಗದು ಕಳ್ಸೋದನ ಯಾಕೆ ಅವ್ರ ಮನ್ಯಾಗ ಕೂಡಿಲ್ಲನ ಯವ್ವ ಇದ್ರ ನಿಂತ ತಲೆಗೆಟ್ಟಿಗೆ ಕಟ್ಟಿವಂಗ ಆಗ್ಬಿಡ್ತತ್ ನನಗ ಇದೇ ಅಂತ ತಾಯೇವ ಮರಗಳಿಂದ ಇದಕ್ಕೇನು ಕಳ್ಳು ಅನ್ನೋದು ಇರಕ್ಕಿಲ್ಲ ನಮ್ಮ ಮಗಳನ್ನ ಒಂದು ಇಟ್ಕೊಳ್ಳಿಲ್ಲವ ಇದಕ್ಕೆ ಅಲ್ಲ ಎತ್ತಿ ತವ್ರ ಮನೆಯಾಗಿಂದ ಹೊಂಟಾಳ ಆಂಟಿ ಆಕಿನೇನು ಬರೇ ಕೈಲಿ ಕಳ್ಸೋದನವ ಒಂದಿಟ್ಟು ಬುತ್ತಿ ಮಾಡಿ ಕಳಿಸ್ಬೇಕು ಅಲ್ಲನ ಮತ್ತೆ ಅವರು ಬುತ್ತಿ ಮಾಡಿ ಕಟ್ಕೊಂಡ್ ಬಂದಿದ್ದಿಲ್ಲನ ಈಗ ಬರೇ ಬುತ್ತಿ ಅರಿವಿ ಇಟ್ಟು ಕಳ್ಸೋದನ ಚೀಲ್ದಾಗ ಬಾಯ್ಸಿ ಅನ್ನಕ್ಕಿದ್ ಹೇಳು ಅವ್ರ ಗಂಡನ ಮನ್ಯಾಗ ಏನು ಅನ್ನಕ್ಕಿಲ್ಲ ಆಂಟಿಗೆ ಆಡಿಕೆ ಆಗಂಗಿಲ್ಲ ಹೆಣ್ಣು ಮಗಳು ಮನೆ ಬಿಟ್ಟು ಹೋಗೋ ಮುಂದಾಗ ಒಂದಿಟ್ಟು ಬುತ್ತಿ ಮಾಡಿ ಕಳಿಸ್ಬೇಕು ಅಂತಾಕಿದ್ಯಾ ಎತ್ತಿ ನೀನು ಅಲ್ಲ ಎತ್ತಿ ಮತ್ತೆ ನೀನು ಲಗ್ನ ಆದಾಗ ನಿಮ್ಮವ್ವ ನೀನು ಬುತ್ತಿ ಮಾಡಿ ಕಳ್ಸಿಲ್ಲನ ಅದನ್ನ ಬಿಡು ಅದು ನಮ್ದು ಬಿಡು ಈಗ ನನ್ನ ಮನೆಗಿಂದ ಇಟ್ಟಕೊಂಡ ಮಾಡಿ ಕಳಿಸುವಂತ ಹರ್ಕತ್ ಏನೈತಿ ಅವ್ರಿಗೇನು ಕೂಳಿಲ್ಲ ನೀರಿಲ್ಲ ಇನ್ನು ಅವಕ್ಕೇನು ಈ ಗತಿಗೆಟ್ಟು ನಿಂತಾವ ಕೊಟ್ಟು ಕಳ್ಸಿದ್ರ ಆತಂತಂದ್ರ ಆ ಮಾತು ಬೇರೆ ಲೇ ಅವಕ್ಕೇನು ತುಸ ಇಲ್ಲ ಅವಕ್ಕೆ ಯಾಕೆ ಕೊಟ್ಟು ಕಳ್ಸುದು ಎತ್ತಿ ಯಾರು ಊಟ ಮಾಡ್ಲಾರ್ದ ಉಪವಾಸ ಇರಂಗಿಲ್ಲ ಏನ ನಮ್ಮ ಬುತ್ತಿ ಮ್ಯಾಗ ಆಂಟಿಯರ್ ಮನ್ಯಾಗ ಕಾಕೊಂಡ್ ಕುಂತಿರಂಗಿಲ್ಲ ಇದು ಏನಂದ್ರ ಒಂಥರ ಬಾಂಧವ್ಯ ಐತಿ ಈಗ ಮಾಡಿ ಹಂಗ ನಮ್ಮ ಮನ್ಯಾಗ ಊಟ ಇಲ್ಲ ಅಂತೇಳಿ ಅವ್ರು ಏನು ಬುತ್ತಿ ಕೊಟ್ಟು ಕಳ್ಸಿದ್ರ ಅಂತ ಮಾಡಿ ಏನ ಮತ್ತೆ ಅವ್ರ ಮನೆಯಿಂದ ತಂದು ಕೊಟ್ಟಿದ್ದು ನಾವು ತಿಂದಿಲ್ಲ ಈಗ ಬರೀ ಅರ್ಬಿ ಇಟ್ಕೊಳ್ಸದ ಬುತ್ತಿ ಅರ್ಬಿನ ಹೆಣ್ಮಕ್ಳಿಗೆ ಬುತ್ತಿ ಕೊಟ್ಟು ಕಳ್ಸ್ಬೇಕು ಎದಕ್ ಗೊತ್ತನ ಐತಿ ಇಲ್ಲಿಂದ ಹೋಗಿರ್ತಾರ ಹೋಗಿ ಪಾಪ ಸತ್ ಬ್ಯಾಸತ್ತಿರ್ತಾರ ಒಲಿ ಮುಂದೆ ಏನ್ ಹೋಗ್ತಾರ ಹೆಣ್ಮಕ್ಳು ಹೋಗುದು ಬೇಡ ಒಲಿ ಮುಂದ ಅಂತೇಳಿ ತಾಯಿ ಅದಾಕಿ ಬುತ್ತಿ ಮಾಡಿ ಕಳಿಸ್ತಾಳ ನನ್ನ ಮಗಳಿಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ಕಳಿಸ್ತಾಳ ನೀ ನೋಡಿದ್ರ ಬುತ್ತಿ ಯಾಕೆ ಮಾಡ್ತಿ ಅಂತಂತೀವ ಎಂತ ತಾಯವ್ವ ಮರಗಳಿನ ತಾಯವ್ವ ನೀನು ಇಂಥ ವೇದಾಂತ ಹೇಳೋದು ಬಿಡು ಈಗ ಮ್ಯಾಕ್ ಮಾರಿ ಮಾಡಿ ಅಡ್ಡಾಡ್ದಕತ್ತಿ ಇನ್ನು ಮತ್ತ ನೋಡಿಲ್ಲ ಒಂದು ಗುದ್ದಿನ ಅಂದ್ರೆ ಇನ್ನು ಪೂರ್ತಿ ಮ್ಯಾಕಾಗ ನೆಲನ ಕಂಡಿರ್ಬಾರ್ದು ಹಂಗತಿ ಗುದ್ದಿ ಬಿಡ್ತೀನಿ ಮತ್ತೆ ನಿನ್ನ ಆಟೋತನ ನಾಯಿನ ಚುಮ್ಮರಿ ತಿಂತಿರ್ತಾನ ಅಂತ ಮಾಡಿ ನಾ ಎತ್ತಿ ನೀ ಒಂದು ಗುದ್ದು ಗುದ್ದಿದ್ರೆ 10 ಗುದ್ದು ಗುದ್ದಿ ಕೈ ಬಿಡ್ತೀನಿ ನಿನ್ನ ಹೋಗ ಎತ್ತಿ ಹೋಗ ಎಂತದೇ ಬಿಸಿ ಹೋಗ ತನ್ನ ಅಡಿಗೆ ಮಾಡ್ಕೊಡ್ತೀನಿ ತಿಂದು ಒಂದು ತವಲಿ ಕುಸುಮ ಕುಂದರ ಹೋಗ ಏನ ಎಬಿಸಿ ಏನ್ ಕತಿ ನಾನು ಹಂಗ ಸುಮ್ಮನೆ ಇದ್ದಂಗ ಬಾಳ ಎಬಿಸಿ ನೀನು ನನಗೆ ಇದ್ರ ಮಾತಾಡ್ತೀಯ ನಿನ್ನ ನನ್ನ ಕೈ ಹಿಡಿಯೋಷ್ಟು ದೊಡ್ಡಕ್ಕೆದೇನ್ಲೆ ಬಿಡಲೇ ನನ್ನ ಕೈ ನಾ ಏನ್ ತಪ್ಪು ಮಾಡಿ ಅಂತ ಬಡಿಯಕತ್ತಿ ನಾಯಿನ ಯಾರದರ ಮನೆಗೆ ತುಂಬಿ ಕಳ್ಸಕತ್ತಿಲ್ಲ ಸ್ವಂತ ನಿನ್ನ ಮಗಳು ಆಕೆಗೆ ಅಡಿಗೆ ಮಾಡಿ ಕಟ್ಟಕತ್ತೀನಿ ಏನ್ ನನ್ನ ತವ್ರ ಮನೆ ಕಟ್ಟಕತ್ತೀನಿ ನಾನು ಇದಕ್ಕೆ ಬಡಿಯಕ ಬಂದ ಅಲ್ಲೇ ಇಟ್ಕೊ ನಿಂದ ಆಟನ ನಾನು ಮುಂದೆ ನಡೆಯಕನೇ ಇಲ್ಲ ಹೋಗ ಹೋಗ್ಬಂದಿರ ಹೋಗ ಒಂದು ರೊಟ್ಟಿ ಕೊಡ್ತೀನಿ ತಿಂದು ಗಪ್ನ ಕುಂದರ ಹಂಗ ಹಿಂಗ ಅಲ್ಲ ನೋಡ ಮತ್ತಿನ ನನ್ನ ಮಗ ಬರ್ಲಿ ಹೇಳ್ತೀನಿ ನಿನ್ನ ಮತ್ತೆ ಮಾಡ್ತೀನಿ ನಿನ್ನ ಇವತ್ತು ಮಾತ್ರ ಈ ಮನೆಯಾಗ ಇರುವಂಗಿಲ್ಲ ನೀನು ಐತಿ ಇವತ್ತು ನಿಂದ ವಾಲ್ಗ ಏನ್ ಮಾಡ್ತಿ ನಡಿ ಯಾರ ಮುಂದೆ ಹೇಳ್ತಿ ಹೇಳು ಹೋಗು ನಿನ್ನ ಮಗ ಬರ್ಲಿ ನಾನು ಹೇಳ್ತೀನಿ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡಲಾರ್ದ ನಾನು ಯಾರಿಗೆ ಹೆದರು ಮಗಳನ ಅಲ್ಲ ತಪ್ಪು ಮಾಡಿದವರು ಹೆದರ್ತಾರ ತಪ್ಪು ಮಾಡಲಾರ್ದವರು ಯಾಕೆ ಹೆದರ್ಬೇಕು ಬ್ಯಾಂಕ್ಗೆ ಹೋಗಿ ನಿಂದರ್ಸಿದ್ರು ಹೆದರಂಗಿಲ್ಲ ಹೋಗ ಹೋಗ ನಿನ್ನಂತ ಕರುಣಿಗೇಡಿ ತಾಯಿ ಇದ್ರೇಟು ಹೋದ್ರೇಟು ಹೋಗ ಮತ್ತೆ ನಿನ್ ಚಾಳಿ ಮತ್ತೆ ಯಾರಿಗಾರ ಹಾಕಿ ಹೋಗ ಯವ್ವ ನನ್ನ ಕೈನ ಬ್ಯಾನ್ ಮಾಡ್ತೀಯಲ್ಲ ಐತಿ ಊರಾಗ ಹಿರಿಯರನ್ನ ಕುಡಿಸ್ತಾನೆ ನಿಮ್ಮವನ್ ಕರೆಸ್ತಾನೆ ಇವತ್ತ ಯಾರದ್ರಾಗ ಒಂದು ತೀರ್ಮಾನ ಆಗಬೇಕು ಏನೋ ನಾನು ಇರೋದ ಈ ಮನ್ಯಾಗ ನೀ ಇರ್ಬೇಕ ಹೇಳ ಬಿಡ್ಲಿ ಹೇಳ್ಕೊ ಹೋಗಿ ಯಾರ ಮುಂದೆ ಹೇಳ್ತಿ ಹೇಳ ಈಗೀಗ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಹತ್ತೆಗೆ ಮುದುಡ್ಕೊಂಡು ಕುಂದಿರ್ತಿದ್ಲು ನಾ ಹೇಳ್ದಂಗೆ ಕೇಳ್ತಿದ್ಲು ಈಗೇನೋ ಒಂದು ಹೊಸ ಆಟ ವಿಷಯ ಸರಿ ನಾ ಅಲ್ಲೇ ಹೊಕ್ಕಿನಿ ಅಲ್ಲೇ ಆದ್ರೆ ಬರೋಬ್ಬರಿ ಯಾಕ ಭಾಳ ಆಟ ಆಡಕತ್ತಾಳಿಕಿ ಮಾಡ್ತೀನಿ ಆಕಿಗೆ ನೋಡ್ರಿ ಯಾರಾದ್ರೂ ಅಷ್ಟೇ ರೀ ತಪ್ಪು ಮಾಡಿದ್ರೆ ಹೆದರ್ಬೇಕು ವಿನಾಕಾರಣ ತಪ್ಪು ಮಾಡ್ಲಾರ್ದ ಎದಕ್ಕೆ ಹೆದರ್ಬೇಕ್ರಿ ನಾವು ಎಲ್ಲಿವರೆಗೂ ಹೆದರ್ತಾ ಇರ್ತೀವಿ ಅಲ್ಲಿವರೆಗೂ ಜನ ನಮ್ಮನ್ನ ಹೆದರ್ತಾನೆ ಇರ್ತಾರ ನಮ್ಮನ್ನ ತುಳಿತಾನೆ ಇರ್ತಾರ್ರಿ ನೀವೇನಂತೀರಿ